ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಸ್ಕೂಲ್ ವೀಕೆಂಡ್ ಮಾರ್ಕೆಟ್ ಪಲ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಯನ್ ಮಾರ್ಕೆಟಲ್ಲಿ ಏನಾಗಿದೆ, ಅದೇ ಥರನೇ ಗ್ಲೋಬಲ್ ಮಾರ್ಕೆಟಲ್ಲಿ ಏನಾಗಿದೆ, ಗೋಲ್ಡು, ಸಿಲ್ವರು, ಕ್ರೂಡ್ ಆಯಿಲು ಲಾಸ್ಟ್ 1 ವೀಕಿಂದ ಏನಾಗ್ತಾ ಬರ್ತಿದೆ ಅಂದ್ಬಿಟ್ಟು ಪ್ರತಿಯೊಂದನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಫ್ಟಿ 50 ಲಾಸ್ಟ್ 1 ವೀಕಲ್ಲಿ ಅಂತ ಏನು ಪರ್ಫಾರ್ಮ್ ಮಾಡಿಲ್ಲ. ಫಸ್ಟ್ 2-3 ಡೇಸ್ ಕೆಳಗಡೆ ಹೋಗಿತ್ತು. ಅದಾದ್ಮೇಲೆ ಲಾಸ್ಟ್ 2 ಡೇಸ್ ಅಲ್ಲಿ ಅಂದ್ರೆ ಗುರುವಾರ ಶುಕ್ರವಾರ ಮತ್ತೆ ರಿಕವರಿ ಆಗಿದೆ. ಇವಾಗ ನೋಡಿದ್ರೆ ಜಸ್ಟ್ 0.17% ಮಾತ್ರ ಮೇಲಿದೆ, ಅಂದ್ರೆ 43 ಪಾಯಿಂಟ್ಸ್. ನಮ್ಮ ಮಾರ್ಕೆಟ್ ಯಾಕೆ ಫಸ್ಟ್ 2-3 ಡೇಸ್ ಕೆಳಗಡೆ ಹೋಗಿತ್ತು ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ವೀಕು ನಮ್ಮ RBI ಬಂದ್ಬಿಟ್ಟು ರೆಪೋ ರೇಟ್ನ 25 ಬೇಸಿಸ್ ಪಾಯಿಂಟ್ ಕಟ್ ಮಾಡಿತ್ತು. ಈ ರೀಸನ್ಗೂ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋದಕ್ಕೂ ಏನ್ ಸಂಬಂಧ ಗುರು ಅಂತ ಅನಿಸ್ಬೋದು. ಇಲ್ಲಿ ನಾವು ಒಂದ್ ಅರ್ಥ ಮಾಡ್ಕೋಬೇಕು, ಗ್ಲೋಬಲ್ ಇನ್ವೆಸ್ಟರ್ಸ್ಗಳು ಯಾವಾಗಲೂ ಎಲ್ಲಿ ಅವರಿಗೆ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಸಿಗುತ್ತೋ ಅಲ್ಲಿ ಅವರು ಇನ್ವೆಸ್ಟ್ ಮಾಡಕ್ ಇಷ್ಟಪಡ್ತಾರೆ. ಇವಾಗ ಫಾರ್ ಅನ್ ಎಕ್ಸಾಂಪಲ್ ಇಂಡಿಯಾದ್ದು ಇಂಟ್ರೆಸ್ಟ್ ರೇಟ್ ಏನಾದರೂ 6% ಇದೆ ಅಂತ ಅನ್ಕೊಳ್ಳಿ. ಅದೇ ತರನೇ US ಇಂಟ್ರೆಸ್ಟ್ ರೇಟ್ 4% ಇದೆ ಅಂತಾನೆ ಅನ್ಕೊಳ್ಳಿ. ಅದೇ ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ RBI ಏನಾದರೂ ಈ 6% ಇರೋದನ್ನ ಒಂದು 50 ಬೇಸಿಸ್ ಪಾಯಿಂಟ್ ಕಟ್ ಮಾಡಿ 5.5% ತಗೊಂಬಂದ್ರು ಅಂತ ಅನ್ಕೊಳ್ಳಿ. ಇವಾಗ ಗ್ಲೋಬಲ್ ಇನ್ವೆಸ್ಟರ್ಸ್ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ನಾನು ಅಷ್ಟೆಲ್ಲ ಕಷ್ಟಪಟ್ಟು ರುಪಿ ಬೇರೆ ಅದ್ರ ವ್ಯಾಲ್ಯೂ ಕಳ್ಕೊಳ್ತಾ ಇದೆ, ಅದ್ರ ಅಗೇನೆಸ್ಟ್ ಆಗಿನೂ ಇದ್ಕೊಂಡು ಸಿಗುವ ಜಸ್ಟ್ 0.5 ಅಥವಾ 1%ಗೆ ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕು ಗುರು, ನಾವು ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತೀವಿ. ಈ ಒಂದು US ಎಕನಾಮಿ ತುಂಬಾ ಸ್ಟೇಬಲ್ಡ್ ಎಕನಾಮಿ ಅಂತ ಕರೆಯೋದ್ರಿಂದ ನನ್ನ ಇನ್ವೆಸ್ಟ್ಮೆಂಟ್ಸ್ ಸ್ಟೇಬಲ್ಡ್ ಎಕನಾಮಿನಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ US ಗೆ ತಗೊಂಡೋಗ್ತಾರೆ. ಸೊ ಅದರಿಂದ ನಾವು ನೋಡಿರ್ಬೋದು ಫಸ್ಟ್ 2-3 ಡೇಸ್ FIS ಎಕ್ಸಿಟ್ಸ್ ತುಂಬಾ ಮೇಜರ್ ಆಗಿತ್ತು. ಬಟ್ ಆಫ್ಟರ್ 3 ಡೇಸ್ ಆದ್ಮೇಲೆ ಅಂದ್ರೆ ಗುರುವಾರ ಶುಕ್ರವಾರ ನೋಡಿದ್ರೆ ಮಾರ್ಕೆಟ್ ಮತ್ತೆ ರಿಬೌಂಡ್ ಆಗಿದೆ. ಸೊ ಟೋಟಲ್ ಆಗಿ ಮತ್ತೆ ಇವಾಗ ನಾವು 26,000ಗೆ ಬಂದಿದೀವಿ. ಅದಲ್ದೇನು ಕೂಡ ಜಪಾನ್ ಬಾಂಡ್ yield ಕೂಡ ಇನ್ಕ್ರೀಸ್ ಆಗ್ತಾ ಇರೋದನ್ನ ನೋಡಿರ್ಬೋದು. ನಾವು ಯಾವಾಗಲೂ ಏನ್ ಹೇಳ್ತಾ ಇದ್ವಿ ಅಂತಂದ್ರೆ, ಜಪಾನ್ ಈಸ್ ಎ ಫೈನಾನ್ಸಿಂಗ್ ಕಂಟ್ರಿ ಅಂತ ಹೇಳ್ತಾ ಇದ್ವಿ. ತುಂಬಾ ಕಂಟ್ರೀಸ್ಗಳಿಗೆ ಜಪಾನ್ ಇಂದ ಇನ್ವೆಸ್ಟ್ಮೆಂಟ್ಸ್ ಫ್ಲೋ ಆಗ್ತಾ ಇತ್ತು. ಯಾಕೆ ಅಂದ್ರೆ ಅಲ್ಲಿದ್ದಂತ ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್, ಅಲ್ಲಿಂದ ತುಂಬಾ ಜನ ದುಡ್ಡನ್ನ ತಗೊಂಡು ಎಮರ್ಜಿಂಗ್ ಮಾರ್ಕೆಟ್ ಆಗಿರುವಂತ ಇಂಡಿಯಾ, ಚೈನಾ, ಇಂಡೋನೇಷಿಯಾ, ಫಿಲಿಪೀನ್ಸ್ ಈ ತರದ ಕಂಟ್ರೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಇವಾಗ ಜಪಾನ್ ಅಲ್ಲೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಮತ್ತೆ ಜಪಾನಿಗೆ ವಾಪಸ್ ಹೋಗ್ತಾ ಇದೆ ದುಡ್ಡು. ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಇನ್ನೊಂದು ಪಾಸಿಟಿವ್ ನ್ಯೂಸ್ ಏನಂದ್ರೆ, Indo-US ಟ್ರೇಡ್ ಡೀಲ್. ನಿನ್ನೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತ ನರೇಂದ್ರ ಮೋದಿ ಕೂಡ ಒಂದು ಟ್ವೀಟ್ ಮಾಡಿದ್ರು. ಏನಂತ ಅಂದ್ರೆ, ವಿ ರಿವ್ಯೂಡ್ ದಿ ಪ್ರೋಗ್ರೆಸ್ ಇನ್ ಅವರ್ ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಅಂಡ್ ಡಿಸ್ಕಸ್ಡ್ ರೀಜನಲ್ ಅಂಡ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ಸ್. India and US will be continue to work together for global peace, ಸ್ಟೆಬಿಲಿಟಿ ಅಂಡ್ ಪ್ರಾಸ್ಪರಿಟಿ. ಈ ತರ ಟ್ವೀಟ್ ಮಾಡೋದಕ್ಕಿಂತ ಮುಂಚೆ ಅವರು ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಫೋನ್ ಕಾಲ್ ಅಲ್ಲಿ ಡಿಸ್ಕಸ್ ಮಾಡಿದ್ರು. ಸೊ ಇದರಿಂದ ನಮಗೇನ್ ಅನ್ಸುತ್ತೆ ಅಂದ್ರೆ, ಈ ಟ್ರೇಡ್ ಡೀಲ್ ರೀಸೆಂಟ್ ಡೇಸ್ ಅಲ್ಲಿ ಕ್ಲೋಸ್ ಆಗ್ಬೋದು ಅಂತ. ಅದರಿಂದನೂ ಕೂಡ ನಮ್ಮ ಮಾರ್ಕೆಟ್ ಶಾರ್ಟರ್ ಪೀರಿಯಡ್ ಅಲ್ಲಿ ಮೇಲೆ ಕೆಳಗೆ ಹೋಗೋದನ್ನ ನೋಡಿರ್ತೀರಾ. ಇದು ಜಸ್ಟ್ ಇವಾಗಿಂದಲ್ಲ, ಲಾಸ್ಟ್ 1 ವರ್ಷದಿಂದನೂ ನಾವು ಇದನ್ನೇ ನೋಡ್ತಾ ಇದೀವಿ. ಅಂಟಿಲ್ ಅನ್ಲೆಸ್ ಇದು ಕ್ಲೋಸ್ ಆಗೋವರೆಗೂ ಕೂಡ ಶಾರ್ಟರ್ ಪೀರಿಯಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಇದ್ದಿದೆ. ಬಟ್ ಲಾಂಗರ್ ಪೀರಿಯಡ್ ಅಲ್ಲಿ ಇದ್ರ ರಿಸಲ್ಟ್ ಗೊತ್ತಾಗೋದು. ಜೊತೆಗೇನೆ ಮೆಕ್ಸಿಕೋನು ಕೂಡ ಇಂಡಿಯಾ ಮೇಲೆ 50% ತಾರೀಫ್ ಹಾಕಿದೆ. ಇದಕ್ಕೇನ್ ರೀಸನ್ ಅಂತಂದ್ರೆ, US ತುಂಬಾ ದಿವಸದಿಂದ ಮೆಕ್ಸಿಕೋ ಮೇಲೆ ಪ್ರೆಷರ್ ಆಗ್ತಾ ಇತ್ತು ಏಷ್ಯನ್ ಕಂಟ್ರೀಸ್ ಗಳಿಗೆ ತಾರೀಫ್ ಹಾಕ್ಲಿಕ್ಕೆ. ನಾಟ್ ಓನ್ಲಿ ಇಂಡಿಯಾ, ಫಿಲಿಪೀನ್ಸ್, ಇಂಡೋನೇಷಿಯಾ, ಚೈನಾ ಇನ್ಕ್ಲೂಡಿಂಗ್ ಇಂಡಿಯಾ ಎಲ್ಲರ ಮೇಲೂ ಕೂಡ 50% ತಾರೀಫ್ ಹಾಕಿದ್ದಾರೆ. ಅಂದ್ರೆ ಇವರು ಮೇಜರ್ ಆಗಿ ಏಷ್ಯನ್ ಕಂಟ್ರೀಸ್ ಇಂದ ಇಂಪೋರ್ಟ್ ಮಾಡಿಸ್ಕೊಳ್ತಾ ಇದ್ರು, ಅದರಲ್ಲೂ ಕೂಡ ಚೈನಾ ಇಂದ. ಎವ್ರಿ ಇಯರ್ $130 ಬಿಲಿಯನ್ ವರ್ತ್ ಇರುವಂತಹ ಗೂಡ್ಸ್ ನ ಚೈನಾ ಇಂದ ಇಂಪೋರ್ಟ್ ಮಾಡಿಸ್ಕೊಳ್ತಾ ಇದ್ರು. ಸೊ ಅವರು ನಾಟ್ ಓನ್ಲಿ ಚೈನಾ ಅಷ್ಟೇ ಅಲ್ಲ, ಎಲ್ಲಾ ಕಂಟ್ರೀಸ್ಗಳಿಗೂ ಇವಾಗ ತಾರೀಫ್ ಹಾಕಿದ್ದಾರೆ. ಇದರಿಂದ ಮೆಕ್ಸಿಕೋಗೆ $3.8 ಬಿಲಿಯನ್ ರೆವಿನ್ಯೂ ಜಾಸ್ತಿ ಆಗುತ್ತಂತೆ. ಇದು ಜನವರಿ 1ನೇ ತಾರೀಕಿಂದ ಇಂಪ್ಲಿಮೆಂಟ್ ಆಗುತ್ತೆ. ಅದಲ್ಲದೆ ಶಾರ್ಟರ್ ಪೀರಿಯಡ್ ಅಲ್ಲಿ ಮಾರ್ಕೆಟ್ ಮೇಲೆ ಹೋಗೋದು ಕೆಳಗಡೆ ಬರೋದ್ರ ಬಗ್ಗೆ ತುಂಬಾ ನೋಡಿರ್ತೀವಿ, ಕೇಳು ಇರ್ತೀವಿ. ನಾನು ಇವಾಗ ನಿಮಗೆ ಒಂದು ಡಾಟಾ ತೋರಿಸ್ತೀನಿ, ಅದರಲ್ಲಿ ಪಾಸ್ಟ್ 10 ಇಯರ್ಸ್ ಇಂದ ಮಾರ್ಕೆಟ್ ಏನಾಗಿದೆ ಅನ್ನೋದ್ರ ಬಗ್ಗೆ. ಇವಾಗ ಇಲ್ಲಿ ನೋಡಿ, ಲಾಸ್ಟ್ 10 ಇಯರ್ಸ್ ಅಲ್ಲಿ ಯಾವಾಗೆಲ್ಲ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಅದಾದ್ಮೇಲೆ ಸ್ವಲ್ಪ ಕನ್ಸಲ್ಟೇಷನ್ ಪೀರಿಯಡ್ ಆದ್ಮೇಲೆ ಮಾರ್ಕೆಟ್ ಯಾವ ರೀತಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ. ಫಸ್ಟ್ 2015 ಮಾರ್ಚ್ ಇಂದ 2017 ಮಾರ್ಚ್ ವರ್ಗು ಕೂಡ ಮಾರ್ಕೆಟ್ ಪರ್ಫಾರ್ಮ್ ಮಾಡಿಲ್ಲ. ಅಂದ್ರೆ 25 ಮಂತ್ಸ್ ಎಷ್ಟು ಕೆಳಗಡೆ ಬಂದಿತ್ತು ಅಂದ್ರೆ 24% ಕೆಳಗಡೆ ಬಂದಿತ್ತು. ಆ ಕನ್ಸಾಲಿಡೇಷನ್ ಪೀರಿಯಡ್ ಆದ್ಮೇಲೆ ಮಾರ್ಕೆಟ್ 32% ಮೇಲೋಗಿತ್ತು. ಅದೇ ರೀತಿ 2020 ಜನವರಿಯಿಂದ 2020 ನವೆಂಬರ್ ವರ್ಗುನು ಅಂದ್ರೆ ಆಲ್ಮೋಸ್ಟ್ 11 ಮಂತ್ಸ್ 38% ಕೆಳಗಡೆ ಬಂದಿತ್ತು. ಬಟ್ ಅಲ್ಲಿಂದ ರಿಕವರಿ ಆದಾಗ 50% ಮೇಲೋಗಿತ್ತು. ಮತ್ತೆ 21 ಅಕ್ಟೋಬರ್ ಅಂದ್ರೆ ರಷ್ಯಾ ಉಕ್ರೇನ್ ವಾರ ಆಯ್ತಲ್ಲ, ಆ ಪೀರಿಯಡ್ ಅಲ್ಲಿ 21 ಅಕ್ಟೋಬರ್ ಇಂದ 23 ಜೂನ್ ವರ್ಗುನು ಕೂಡ ಅಂದ್ರೆ 21 ತಿಂಗಳು ಈ ಟೈಮಲ್ಲಿ 18% ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಬಟ್ ಅಲ್ಲಿಂದ ರಿಕವರಿ ಆದಾಗ 40% ಮಾರ್ಕೆಟ್ ಮೇಲೋಗಿದೆ. ಮತ್ತೆ ಇವಾಗಿನ ಸಿಚುಯೇಷನ್
24 ಸೆಪ್ಟೆಂಬರ್ ಇಂದ ಇವಾಗ ಕನ್ಸಿಡರ್ ಮಾಡೋಣ 25 ಡಿಸೆಂಬರ್ವರೆಗೂ ಅಂತ. ಇಲ್ಲಿ ತನಕನೂ ಕೂಡ ಮಾರ್ಕೆಟ್ ಕೆಳಗಡೆ ಬಂದಿದ್ದು 18%. ಬಟ್ ಇಲ್ಲಿಂದ ಎಷ್ಟು ರಿಕವರಿ ಆಗುತ್ತೆ ಅಂತ ನಾವು ಕಾದ್ ನೋಡಬೇಕು. ಎವ್ರಿ ಟೈಮ್ ಮಾರ್ಕೆಟ್ ಕೆಳಗಡೆ ಬರಬೇಕಾದ್ರೆ ಬೇರೆ ಬೇರೆ ಸೆಕ್ಟರ್ಸ್ಗಳು ತುಂಬಾ ಕೆಳಗಡೆ ಬರ್ತವೆ. ಅದೇ ರೀತಿ ಮೇಲೋಗ್ಬೇಕಾದ್ರೂ ಕೂಡ ಕೆಲವು ಸೆಕ್ಟರ್ಸ್ಗಳು ಸಪೋರ್ಟ್ ಮಾಡ್ತವೆ. ಯಾವಾಗ್ಲೂ ಕೂಡ ಸೇಮ್ ಸೆಕ್ಟರ್ಸೇ ಮೇಲೋಗಿರಲ್ಲ. ಬೇರೆ ಬೇರೆ ಟೈಮ್ ಅಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ಗಳು ಮೇಲೋಗಿರೋದು ನಾವು ನೋಡಿರ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಸಪೋರ್ಟ್ ಮಾಡೋದು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ಸ್. ಯಾಕೆ ಅಂತಂದ್ರೆ ನಾವು ಯಾವಾಗಲೂ ಹೇಳೋದು ಬ್ಯಾಂಕ್ ಅಂಡ್ ಫೈನಾನ್ಷಿಯಲ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿ ಎಕಾನಮಿ ಅಂತ. ನಿಫ್ಟಿ ನೆಕ್ಸ್ಟ್ 50 ಇದನ್ನು ಕೂಡ ಆಲ್ಮೋಸ್ಟ್ ಅಲ್ಲೇ ಇದೆ ಅಂತ ಏನು ಪರ್ಫಾರ್ಮೆನ್ಸ್ ಇಲ್ಲ. 0.14% ಕೆಳಗಡೆ ಬಂದಿದೆ, ಅಂದ್ರೆ 96 ಪಾಯಿಂಟ್ಸ್. ಹಾಗೆ US ಮಾರ್ಕೆಟ್ ನ್ಯಾಸ್ಡ್ಯಾಕ್ 100 ಇದನ್ನು ಸೇಮ್ ನಮ್ಮ ಇಂಡಿಯನ್ ಮಾರ್ಕೆಟ್ ತರನೇ ಫಸ್ಟ್ 3 ಡೇಸ್ ಕೆಳಗಡೆ ಬಂದಿತ್ತು. ಅದಾದ್ಮೇಲೆ ಲಾಸ್ಟ್ 2 ಡೇಸ್ ಅಲ್ಲಿ ಮೇಲ್ಗಡೆ ಬಂದಿದೆ. ಇದನ್ನು ಕೂಡ 0.1% ಪಾಸಿಟಿವ್ ಇದೆ, ಅಂದ್ರೆ 26 ಪಾಯಿಂಟ್ಸ್ ಅಷ್ಟೇನೆ. ನಾನು ಅವಾಗ್ಲೇ ಹೇಳಿದೆ ಇದಕ್ಕೆಲ್ಲ ಮೇಜರ್ ರೀಸನ್ ಏನು ಅಂತಂದ್ರೆ ಅವರವರ ಸೆಂಟ್ರಲ್ ಬ್ಯಾಂಕ್ಸ್ಗಳು ರೇಟ್ ಕಟ್ ಮಾಡಿದಾಗ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು. ಫಸ್ಟ್ 3 ಡೇಸ್ ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇತ್ತು. ಬಟ್ ಬುಧವಾರ ದಿನ US ಸೆಂಟ್ರಲ್ ಬ್ಯಾಂಕ್ ಆದಂತ ಫೆಡರಲ್ ರಿಸರ್ವ್ಸ್ ಅದ್ರ ಚೇರ್ಮನ್ ಜೋರೆಮ್ ಪವೆಲ್ ಅವರು ಇವರು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರು. ಅವಾಗಿಂದ ಮಾರ್ಕೆಟ್ ಚೆನ್ನಾಗಿ ರಿಕವರಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇದು 3.75% ಇಂದ 3.5%ಗೆ ತಗೊಂಡ್ಬಂದ್ರು. ಡಿಸೆಂಬರ್ ಅಲ್ಲಿ ಇದು ಫಸ್ಟ್ ಟೈಮ್. ಬಟ್ ಪ್ರೀವಿಯಸ್ ಅಕ್ಟೋಬರ್ 30th ಕೂಡ ಆಗಿತ್ತು. 4% ಇಂದ 3.75% ತಗೊಂಡ್ಬಂದಿದ್ರು. ಇವಾಗ 3.75% ಇಂದ 3.5% ತಗೊಂಡ್ಬಂದಿದ್ದಾರೆ. ಅಂದ್ರೆ ಎವ್ರಿ ಟೈಮ್ 25 ಬೇಸಿಸ್ ಪಾಯಿಂಟ್ ಕಟ್ ಮಾಡ್ಕೊಂಡ್ ಬಂದಿದ್ದಾರೆ. ಇದು ಲಾಸ್ಟ್ 3 ಇಯರ್ ಅಲ್ಲೇ ಬಾಟಮ್ ಲೆವೆಲ್ ಅಲ್ಲಿ ಇದೆ. ಇಂಟ್ರೆಸ್ಟ್ ರೇಟ್ ಲಾಸ್ಟ್ 3 ಇಯರ್ ಕಂಪೇರ್ ಮಾಡಿದ್ರೆ ಇದೇ ಲೋಯೆಸ್ಟ್. ಇಫ್ ಇನ್ ಕೇಸ್ ಇವ್ರು ಏನಾದ್ರೂ ರೇಟ್ ಕಟ್ ಮಾಡಿಲ್ಲ ಅಂದಿದ್ರೆ ಇಂಡಿಯಾ ಸ್ವಲ್ಪ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡಬೇಕಾಗಿತ್ತು. ಯಾವ ರೀತಿ ಅಂತಂದ್ರೆ ನಾವು ನೋಡಿರ್ಬೋದು ಯಾವ ರೀತಿ FIIs ಗಳು ಎಕ್ಸಿಟ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಕಂಟಿನ್ಯೂಷನ್ ಆಗ್ತಾ ಇತ್ತೋ ಏನೋ. ಬಟ್ ಇವರು ಬುಧವಾರ ನೈಟ್ ಬಂದ್ಬಿಟ್ಟು ಇದನ್ನ ರೇಟ್ ಕಟ್ ಮಾಡಿದ್ಮೇಲೆ ಗುರುವಾರದಿಂದ ನಮ್ಮ ಮಾರ್ಕೆಟ್ ರಿಕವರಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆ ಅಂತಂದ್ರೆ ತುಂಬಾ ಇನ್ವೆಸ್ಟರ್ಸ್ಗಳು ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇದೆ ಅಂತ ಅನ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ರು. ಸೊ ಇವಾಗ ಅಲ್ಲಿ ರೇಟ್ ಕಟ್ ಮಾಡಿದ್ಮೇಲೆ ಸ್ವಲ್ಪ ಈ ಕಡೆಗೂ ಬರ್ತಾ ಇದ್ದಾರೆ. ಇವರು ರೇಟ್ ಕಟ್ ಮಾಡಿದ್ಮೇಲೆ US ಅಲ್ಲಿ ಯಾವ ರೀತಿ ಸೆಕ್ಟರಲ್ ರೊಟೇಷನ್ ಆಗ್ತಾ ಇದೆ ಅಂತಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದವರು ಇವಾಗ ಮಿಡ್ ಕ್ಯಾಪ್ಸ್ ಗಳಲ್ಲಿ ಮೇಜರ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮೆಟೀರಿಯಲ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್, ಅದೇ ತರ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ. ಇಲ್ಲಿ ನಾವು ಏನ್ ತಿಳ್ಕೊಬಹುದು ಅಂತಂದ್ರೆ ಇಂಡಸ್ಟ್ರಿಯಲ್ ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್ ಈ ತರ ರೀಸನ್ಸ್ ಗಳಿಗೆ ಯಾಕೆ ಪರ್ಫಾರ್ಮ್ ಮಾಡುತ್ತೆ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆದಾಗ. ಈ ತರ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋದ್ರಿಂದ ಬಿಸ್ನೆಸ್ ಮ್ಯಾನ್ಗಳು ಅದನ್ನ ಲೋನ್ ತಗೊಂಡು ಇಂಡಸ್ಟ್ರೀಸ್ ಗಳನ್ನ ಪ್ಲಾಂಟ್ಸ್ ಗಳನ್ನ ಹಾಕಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅದರಿಂದ ಇಂಡಸ್ಟ್ರಿಯಲ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತವೆ. ಇವಾಗ ಫೈನಾನ್ಷಿಯಲ್ ಸೆಕ್ಟರ್ ಯಾಕೆ ಗ್ರೋ ಆಗುತ್ತೆ ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ಬಿಸ್ನೆಸ್ ಮ್ಯಾನ್ಗಳು ಲೋನ್ ತಗೊಂಡು ಬಿಸ್ನೆಸ್ ಗಳಲ್ಲಿ ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತ. ಸೊ ಈ ಲೋನ್ ತಗೊಳ್ಳೋದಾಗಿರ್ಬೋದು, ಲೋನ್ ನ ರೀಪೇಮೆಂಟ್ ಮಾಡೋದಾಗಿರ್ಬೋದು, ಇಟ್ಸ್ ಆಲ್ ಕಮ್ಸ್ ಅಂಡರ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್. ಇದರಿಂದ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸೆಕ್ಟರ್ಸ್ಗಳು ಕೂಡ ಮೇಲೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಗೋಲ್ಡ್ ಲಾಸ್ಟ್ 1 ವೀಕ್ ಅಲ್ಲಿ 3.2% ಮೇಲ್ ಬಂದಿದೆ. ಸ್ಟಿಲ್ ಇದು ರಿಕವರಿ ಮಾಡಲ್ಲೇ ಇದೆ, ಕಂಪ್ಲೀಟ್ ಆಗಿ ಆಲ್ ಟೈಮ್ ಐನ ಬ್ರೇಕ್ ಮಾಡಿಲ್ಲ. ಮೇಜರ್ ಆಗಿ ಗೋಲ್ಡ್ ಅಲ್ಲಿ ಯಾವಾಗ ಇನ್ವೆಸ್ಟ್ಮೆಂಟ್ಸ್ಗಳು ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳು ಇನ್ವೆಸ್ಟ್ ಮಾಡೋದು ಅಷ್ಟೇ ಅಲ್ಲ, ನಾನು ಓವರ್ ಆಲ್ ಗ್ಲೋಬಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ಗಳು ಗೋಲ್ಡ್ಸ್ಗಳನ್ನ ಪರ್ಚೇಸ್ ಮಾಡಿ ಅದನ್ನ ರಿಸರ್ವ್ ಆಗಿ ಇಡ್ತಾರೆ. ಬಟ್ ಇನ್ವೆಸ್ಟರ್ಸ್ಗಳು ಯಾವಾಗ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಯಾವಾಗ ಎಕನಾಮಿ ಅನ್ಸ್ಟೇಬಲ್ ಆಗಿರುತ್ತೆ ಅವಾಗ ಅವರು ಬಾಂಡ್ಸ್ ಮತ್ತೆ ಈಕ್ವಿಟೀಸ್ ಇಂದ ಗೋಲ್ಡ್ ಕಡೆಗೆ ಇನ್ವೆಸ್ಟ್ಮೆಂಟ್ಸ್ ನ ಮೂವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಗೋಲ್ಡ್ ಸೇಫ್ ಹೇವೆನ್ ಅಂತ. ಹಾಗೆ ಸಿಲ್ವರ್ ಲಾಸ್ಟ್ 1 ವೀಕ್ ಅಲ್ಲಿ 10.5% ಮೇಲೋಗಿದೆ. ಸಿಲ್ವರ್ ಯಾಕೆ ಈ ರೀತಿ ರ್ಯಾಪಿಡ್ಲಿ ಜಸ್ಟ್ ಮೇಲೋಗ್ತಾ ಇಲ್ಲ, ಹಿಸ್ಟ್ರಿನ ಬ್ರೇಕ್ ಮಾಡ್ಕೊಂಡು ಮೇಲೋಗ್ತಾ ಇದೆ? ಯಾಕೆ ಅಂತಂದ್ರೆ ಗ್ಲೋಬಲ್ ಇರೋ ಜಾಸ್ತಿ ಡಿಮ್ಯಾಂಡ್ ಇಂದ. ಯಾವ ರೀತಿ ಅಂತಂದ್ರೆ ಲಾಸ್ಟ್ 1 ಇಯರ್ ಅಲ್ಲೇ ಇದು 100% ರಿಟರ್ನ್ ಕೊಟ್ಟಿದೆ. ಸಿಲ್ವರ್ ಮೇಲೋಗ್ಲಿಕ್ಕೆ ಮೇನ್ ಕಾರಣ ಏನಂದ್ರೆ ನಮಗೆ ಗೊತ್ತಿರ್ಬೋದು, ಇನ್ವೆಸ್ಟರ್ಸ್ಗಳು ಮೇಲೋಗ್ತಾ ಇದೆ ಅಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇದರಿಂದ ಬೈಯಿಂಗ್ ಪ್ರೆಷರ್ ಜಾಸ್ತಿ ಆಗಿನೂ ಇದು ಮೇಲೋಗ್ತಾ ಇದೆ. ಅದಲ್ದೇನೆ ಇದು ಇಂಡಸ್ಟ್ರಿಯಲ್ ಪ್ರಾಡಕ್ಟು ಹೌದು. ಈ ಎಲೆಕ್ಟ್ರಾನಿಕ್ಸ್, ಸೋಲಾರ್ ಪ್ಯಾನಲ್, ಅದೇ ರೀತಿನ ಬ್ಯಾಟರೀಸ್ಗಳಲ್ಲಿ ಸಿಲ್ವರ್ ತುಂಬಾ ಇಂಪಾರ್ಟೆನ್ಸ್ ರೋಲ್ನ ಪ್ಲೇ ಮಾಡುತ್ತೆ. ಅಷ್ಟೇ ಅಲ್ಲದೆ ಟೆಕ್ನಾಲಜಿಕಲ್ ಮದರ್ ಬೋರ್ಡ್ಸ್ಗಳಲ್ಲೂ ಕೂಡ ಇದು ಬೇಕು. ರೀಸೆಂಟ್ ಡೇಸ್ಗಳಲ್ಲಿ ಟೆಕ್ನಾಲಜಿ ಯಾವ ರೀತಿ ಗ್ರೋ ಆಗ್ತಾ ಇರೋದನ್ನು ನೀವು ನೋಡಿರ್ಬೋದು. ಗ್ಲೋಬಲ್ ಅಲ್ಲಿ AI ಬೂಮು ಕೂಡ ಬರ್ತಾ ಇರೋದನ್ನ. ಸೊ ಈ ಕಾರಣಕ್ಕೇನೆ ಸಿಲ್ವರ್ ಮೇಲೋಗ್ತಾ ಇರೋದು. ಕ್ರೂಡ್ ಆಯಿಲ್ $58 per ಬ್ಯಾರಲ್ ಅಲ್ಲಿದೆ. ಇದರಿಂದ ಇಂಡಿಯನ್ ಎಕಾನಮಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ನಾವು ಮೇಜರ್ ಆಗಿ ಇಂಪೋರ್ಟ್ ಮಾಡಿಸ್ಕೊಳ್ಳೋದು ಒಂದು ಕ್ರೂಡ್ ಆಯಿಲ್, ಇನ್ನೊಂದು ಗೋಲ್ಡ್. ಇವಾಗ ಒಂದ್ ಅರ್ಥ ಮಾಡ್ಕೊಳ್ಳಿ, ಗೋಲ್ಡ್ ಡಿಮ್ಯಾಂಡ್ ಜಾಸ್ತಿ ಆಗಿ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಆಟೋಮೆಟಿಕ್ ಆಗಿ ನಮ್ ಇಂಪೋರ್ಟ್ ಜಾಸ್ತಿ ಆಗ್ತಾ ಇರೋದು. ಅದೇ ರೀತಿನೇ
ಕ್ರೂಡ್ ಆಯಿಲ್ ಕಡಿಮೆ ಆಗಿದ್ರಿಂದ ನಮಗೆ ಏನ್ ಬೆನಿಫಿಟ್ ಆಗುತ್ತೆ ಅನ್ನೋದು ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಿಮ್ಮ ಮನೇಲಿ ಡೈಲಿ 1 ಲೀಟರ್ ಹಾಲು ಹಾಗೆ ಸೊಪ್ಪು ತರಕಾರಿ ಹಣ್ಣನ್ನ ತಗೊಂಡ್ಬರ್ಬೇಕು ಅಂತ ಅನ್ಕೊಳ್ಳಿ. 1 ಲೀಟರ್ ಹಾಲಿಗೆ ಫಾರ್ ಅನ್ ಎಕ್ಸಾಂಪಲ್ 100 rupees ಪ್ರೈಸ್ ಅಂತ ಅನ್ಕೊಳ್ಳಿ. ಅದೇ ತರನೇ ತರಕಾರಿ ಹಣ್ಣು ಸೊಪ್ಪಿಗೆಲ್ಲ ಸೇರ್ಕೊಂಡು ಅದು 100 rupees ಆಗುತ್ತೆ ಅಂತ ಅನ್ಕೊಳ್ಳಿ. ಇವಾಗ ಸಡನ್ ಆಗಿ ತರಕಾರಿ ಸೊಪ್ಪು ಹಣ್ಣಿಗೆ 100 ರೂಪಾಯಿ ಆಗ್ತಿದ್ದು ಸಡನ್ ಆಗಿ 150 rupees ಆಗ್ತಾ ಇದೆ. ಇವಾಗ ಟೋಟಲ್ ಎಷ್ಟಾಯ್ತು? 150 rupees ಇದಕ್ಕೆ, 100 rupees ಹಾಲಿಗೆ, 250 ಆಯ್ತಲ್ವಾ. ಬಟ್ ಹಾಲಿನ ಪ್ರೈಸ್ ಏನಾದ್ರು 100 rupees ಇಂದ 50 rupeesಗೆ ಡಿಕ್ರೀಸ್ ಆದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ, ಇದು ಹಾಲಿಂದು 50 rupees, ತರಕಾರಿ ಹಣ್ಣು ಸೊಪ್ಪುಗೆ 150 rupees, ಅಲ್ಲಿಗೆ ಟೋಟಲ್ 200. ತರಕಾರಿ ಬೆಲೆ ಜಾಸ್ತಿ ಆದ್ರೂ ಕೂಡ ನಿಮ್ಮ ಎಕ್ಸ್ಪೆನ್ಸಸ್ ಅಲ್ಲೇನೂ ಕೂಡ ವೇರಿಯೇಷನ್ ಆಗ್ಲಿಲ್ಲ. ಅದೇ ತರಾನೇ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗಿ ಇಂಪೋರ್ಟ್ ಜಾಸ್ತಿ ಆದ್ರೂ ಕೂಡ ಸೇಮ್ ಟೈಮ್ ಅಲ್ಲಿ ಕ್ರೂಡ್ ಆಯಿಲ್ ಕೆಳಗಡೆ ಬಂದಿದ್ದು ನಮಗೆ ಬೆನಿಫಿಟ್ ಆಯ್ತು. ಇಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಕ್ರೂಡ್ ಆಯಿಲ್ ತರಿಸ್ಕೊಳ್ತಾ ಇರೋದ್ರಿಂದ ವ್ಯಾಲ್ಯೂಮ್ ಅಲ್ಲಿ ಏನು ಡಿಫ್ರೆನ್ಸ್ ಆಗ್ತಾ ಇಲ್ಲ, ಅಂದ್ರೆ ತರಿಸ್ಕೊಳ್ತಾ ಇರೋ ಕ್ರೂಡ್ ಆಯಿಲ್ ಅಲ್ಲಿ ಏನು ವೇರಿಯೇಷನ್ ಆಗ್ತಾ ಇಲ್ಲ. ಬಟ್ ಪ್ರೈಸ್ ಡಿಕ್ರೀಸ್ ಆಗಿದ್ರಿಂದ ಇಂಪೋರ್ಟ್ ಸೇಮ್ ಅಲ್ಲಿಗೆ ಬಂದಿದೆ, ಮ್ಯಾಚ್ ಆಗಿದೆ. ಈ ವೀಕ್ ಇಂದ ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ನ ಆಡ್ ಮಾಡ್ತಾ ಹೋಗ್ತಾ ಇದೀವಿ, ಟಿಪ್ ಆಫ್ ದ ವೀಕ್. ನಾನು ತುಂಬಾ ಇನ್ವೆಸ್ಟರ್ಸ್ ಹತ್ರ ಕೇಳಿದ್ದೆ, ನೀವು ಯಾವಾಗ ಇನ್ವೆಸ್ಟ್ ಮಾಡ್ತೀರಾ ಅಂತ. ಅವ್ರು ಪ್ರತಿ ಸರ್ತಿನೂ ಹೇಳ್ತಾ ಇದ್ರು ಮಾರ್ಕೆಟ್ ಸ್ವಲ್ಪ ಸ್ಟೇಬಲ್ ಆಗ್ಲಿ ಅದಾದ್ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ. ಇದೇ ತರನೇ 2016ರಲ್ಲಿ ಡಿಮಾನಿಟೈಸೇಷನ್ ಆದಾಗ್ಲೂ ಕೂಡ ಮಾರ್ಕೆಟ್ ವೇರಿಯೇಷನ್ ಆಗಿತ್ತು. ಅವತ್ತು ಇನ್ವೆಸ್ಟ್ ಮಾಡಬೇಕು ಅಂತ ಪೋಸ್ಟ್ಪೋನ್ ಮಾಡಿದಾರೆಲ್ಲ 2018-19ರಲ್ಲಿ ಮಾರ್ಕೆಟ್ ಮೇಲೋದ್ಮೇಲೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಅದೊಂದೇ ಎಕ್ಸಾಂಪಲ್ ಅಲ್ಲ, 2020ರಲ್ಲಿ ಪ್ಯಾಂಡಮಿಕ್ ಅಲ್ಲಿ ಕೆಳಗಡೆ ಬಂದಾಗಲೂ ಕೂಡ ತುಂಬಾ ಇನ್ವೆಸ್ಟರ್ಸ್ಗಳು ದೂರ ಉಳಿದ್ರು. ಬಟ್ ಅದಾದ್ಮೇಲೆ 21-22ನೇ ಇಸ್ವಿನಲ್ಲಿ ಯಾವಾಗ ಮಾರ್ಕೆಟ್ ಮೇಲೋಯ್ತೋ ಅವಾಗ ಅವ್ರುಗಳೆಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರು. ರಷ್ಯಾ ಉಕ್ರೇನ್ ವಾರ್ ಆ ಟೈಮಲ್ಲೂ ಕೂಡ ತುಂಬಾ ಜನ ಹೇಳಿದ್ರು ಮಾರ್ಕೆಟ್ ಚೂರ್ ಫ್ಲಕ್ಚುಯೇಷನ್ ಇದೆ, ಇದರಿಂದ ಸ್ವಲ್ಪ ರಿಕವರಿ ಆಗ್ಲಿ ಆಮೇಲೆ ಇನ್ವೆಸ್ಟ್ ಮಾಡೋಣ ಅಂತ. ಅದು ಮತ್ತೆ 25,000 ಪಾಯಿಂಟ್ಸ್ಗೆ ರೀಚ್ ಆದ್ಮೇಲೆ ಇನ್ವೆಸ್ಟರ್ಸ್ ಅಲ್ಲಿಗೆ ಸ್ಟಾರ್ಟ್ ಮಾಡ್ತಾರೆ ಹೊರತು ಯಾವಾಗ ಮಾರ್ಕೆಟ್ ಕೆಳಗಿರುತ್ತೋ ಅವ್ರು ಅಲ್ಲಿರಲ್ಲ. ಇವಾಗ್ಲೂ ಕೂಡ ಸೇಮ್ ಸಿಚುಯೇಷನ್ ಬಂದಿದೆ. ಮಾರ್ಕೆಟ್ ಲಾಸ್ಟ್ 1.5 year ಇಂದನೂ ಕೂಡ ಇಲ್ಲೇ ಕನ್ಸಾಲಿಡೇಟ್ ಆಗ್ತಾ ಇದೆ. ಇಲ್ಲಿಂದ ರಿಕವರಿ ಆಗಕ್ ಸ್ಟಾರ್ಟ್ ಆದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಮಾರ್ಕೆಟ್ ಎಷ್ಟು ಕೆಳಗಡೆ ಬಂದಿರುತ್ತೋ ಅದಕ್ಕಿಂತ ಫಾಸ್ಟ್ ಆಗಿ ಮೇಲೋಗಕ್ ಸ್ಟಾರ್ಟ್ ಮಾಡುತ್ತೆ. ನನ್ನ ಕಡೆಯಿಂದ ನಿಮಗೆ ಹೇಳೋದೊಂದೇ, ಎಲ್ಲಾದ್ರೂ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಥಿಂಕ್ ಟು ಲಾಂಗ್ ಟರ್ಮ್. ಯಾಕೆ ಅಂತಂದ್ರೆ ಶಾರ್ಟರ್ ಪೀರಿಯಡ್ ಅಲ್ಲಿ ಗೋಲ್ಡ್ ಮೇಲೋಯ್ತು, ಪ್ರಾಪರ್ಟಿ ಮೇಲೋಯ್ತು, ಈಕ್ವಿಟೀಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲೋಯ್ತು ಅಂತ ನೀವೇನಾದ್ರೂ ಶಾರ್ಟರ್ ಪೀರಿಯಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಬಂದ್ರೆ ನಿಮ್ ದುಡ್ಡನ್ನ ಕಳ್ಕೊಳ್ಳೋದಂತೂ ಗ್ಯಾರಂಟಿ. ಶಾರ್ಟ್ ಟರ್ಮ್ ಸ್ಪೆಕ್ಯುಲೇಷನ್ಸ್ ಅಲ್ಲಿ ದುಡ್ಡು ಮಾಡಕ್ಕಾಗಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ 100% ದುಡ್ಡು ಮಾಡಬಹುದು. ಅದಕ್ಕೇನೆ ವಾರನ್ ಬಫೆಟ್ ಹೇಳಿರೋದು, ವೆನ್ ಅದರ್ಸ್ ಆರ್ ಗ್ರೀಡಿ ಬಿ ಫಿಯರ್ಫುಲ್, ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಬಿ ಗ್ರೀಡಿ ಅಂತ. ಅಂದ್ರೆ ನೀವು ದುಡ್ಡು ಇನ್ವೆಸ್ಟ್ ಮಾಡಬೇಕಾಗಿರೋದು ಮಾರ್ಕೆಟ್ ಮೇಲಿದ್ದಾಗಲ್ಲ, ಮಾರ್ಕೆಟ್ ಕೆಳಗಡೆ ಇದ್ದಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟಾಕ್ ಸ್ಕೂಲ್.